ಕ್ಷುಲ್ಲಕ ಕಾರಣಕ್ಕೆ ಪಕ್ಕದ ಮನೆಯ ವ್ಯಕ್ತಿಯ ಕೊಲೆಗೆ ಸ್ಕೆಚ್. ಬೈಕ್ ಸವಾರನಿಗೆ ಕಾರು ಗುದ್ದಿಸಲು ಪ್ಲಾನ್ ಹಾಕಿದ್ದ ಕಿಲ್ಲರ್. ಕೊಲೆ ಸಂಚಿಗೆ ಸಿಲುಕಿದ್ಲು ಅಮಾಯಕ ಮಹಿಳೆ. ಕಾರು ಡಿಕ್ಕಿ ರಭಸಕ್ಕೆ ಕಾಂಪೌಂಡ್ ಮೇಲೆ ನೇತಾಡಿದ್ದ ಲೇಡಿ. ಜನವಸತಿ ರಸ್ತೆಯಲ್ಲಿ ಮಹಿಳೆಯೊಬ್ಬರು ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು ರಸ್ತೆಯ ಬದಿಯಲ್ಲೇ ನಡೆದುಕೊಂಡು ಹೊರಟಿದ್ದಾಳೆ. ಈ ವೇಳೆ ಎದುರಿನಿಂದ ಬಂದ ಕಾರು ಮೊದಲು ಎದುರಿಗೆ ಹೊರಟಿದ್ದ ಬೈಕ್ ಮೇಲೆ ವೇಗವಾಗಿ ನುಗ್ಗಿಕೊಂಡು ಬರುತ್ತದೆ. ಅಲ್ಲದೆ ಇದರ ಜೊತೆಗೆ ಬೈಕ್ ಮತ್ತು ಕಾರಿನ ನಡುವೆ ಮಹಿಳೆ ಕೂಡ ಸಿಲುಕಿ ಪಕ್ಕದ ಕಾಂಪೌಂಡಿಗೆ ಹಾರಿ ಡಿಕ್ಕಿ ಹೊಡೆದು ನೇತಾಡುತ್ತಾಳೆ. ಮಂಗಳೂರಿನ ಕಾಪಿಕಾಡ್ನ 6ನೇ ಮುಖ್ಯ ರಸ್ತೆಯಲ್ಲಿ ನಡೆದ ಈ ಘಟನೆ ನೋಡಿದ ತಕ್ಷಣವೇ ಅಲ್ಲಿರುವ ಸ್ಥಳೀಯರು ಕಾಂಪೌಂಡ್ಗೆ ಸಿಲುಕಿ ನೇತಾಡುತ್ತಿರುವ ಮಹಿಳೆಯನ್ನು ರಕ್ಷಿಸಿದ್ದಾರೆ. ಅಲ್ಲದೆ ಘಟನಾ ಸ್ಥಳದಿಂದ ಸ್ವಲ್ಪ ದೂರದಲ್ಲಿಯೇ ಬೈಕ್ ಸವಾರನು ಬಿದ್ದಿರುತ್ತಾನೆ. ಅವನನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇನ್ನು ಈ ಭಯಾನಕ ಅಪಘಾತದ ದೃಶ್ಯ ನೋಡುಗರ ಎದೆ ಝಲ್ಲೆನ್ನಿಸುವಂತಿದೆ. ಈ ದೃಶ್ಯ ಹತ್ತಿರದ ಸಿಸಿಟಿವಿಗಳಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗುತ್ತಿದೆ. ಘಟನೆಯ ಹಿಂದಿತ್ತು ಕ್ಷುಲ್ಲಕ ಕಾರಣ. ಇನ್ನು ಘಟನೆಯ ಬಳಿಕ ಇದರ ಅಸಲಿಯತ್ತು ತಿಳಿದಿದ್ದು, ಕ್ಷುಲ್ಲಕ ಕಾರಣಕ್ಕೆ ಎದುರು ಮನೆಯ ವ್ಯಕ್ತಿಯೋರ್ವನನ್ನು ಕೊಲ್ಲಲು ಹಾಕಿದ್ದ ಸ್ಕೆಚ್ ಇದಾಗಿದೆ ಎಂಬುದು ಸತ್ಯ ಬಯಲಿಗೆ ಬಂದಿದೆ. ಅಲ್ಲದೆ ಪರಸ್ಪರ ಅಕ್ಕಪಕ್ಕದ ಮನೆಗಳ ನಿವಾಸಿಗಳಾದ ಬೈಕ್ ಸವಾರ ಮುರಳಿ ಪ್ರಸಾದ್ ಹಾಗೂ ಕಾರ್ ಚಾಲಕ ಸತೀಶ್ ಕುಮಾರ್ ನಡುವೆ ಹಳೆಯ ದ್ವೇಷವಿತ್ತು. ಕ್ಷುಲ್ಲಕ ಕಾರಣಕ್ಕಾಗಿ ಆಗಾಗ ಇವರಿಬ್ಬರು ಗಲಾಟೆ ಮಾಡಿಕೊಳ್ಳುತ್ತಿದ್ದರು. ಹೇಗಾದ್ರೂ ಮಾಡಿ ಮುರಳಿ ಪ್ರಸಾದ್ನನ್ನು ಕೊಲ್ಲಬೇಕು ಎಂದು ಸತೀಶ್ ಕುಮಾರ್ ಯೋಚಿಸಿದ್ದ. ಅದರಂತೆಯೇ ಮುರಳಿ ಪ್ರಸಾದ್ ಬೈಕ್ ಮೇಲೆ ಹೋಗುವಾಗ ಅವನಿಗೆ ಕಾರಿನಿಂದ ಗುದ್ದಿ ಕೊಲೆ ಮಾಡಲು ಪ್ಲಾನ್ ಅನ್ನು ಸತೀಶ್ ಕುಮಾರ್ ರೂಪಿಸಿದ್ದ. ಅದರಂತೆಯೇ ಆತ ಮುರಳಿ ಪ್ರಸಾದ್ಗೆ ಕಾರು ಗುದ್ದಿ ಹತ್ಯೆ ಮಾಡಲು ಯತ್ನಿಸಿದ್ದಾನೆ. ಒಟ್ನಲ್ಲಿ ಯಾವುದೋ ಒಂದು ಜೀವಕ್ಕೆ ತನ್ನದೇ ಆದ ಬೆಲೆ ಇದೆ. ಇಂಥದ್ದರಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಜೀವ ತೆಗೆಯಲು ಮುಂದಾಗುತ್ತಿರುವುದನ್ನು ನೋಡಿದಾಗ ಮಾನವರಲ್ಲಿ ಜೀವ ವಿರೋಧಿ ಮನಸ್ಥಿತಿ ಹೆಚ್ಚಾಗುತ್ತಿದೆಯಾ ಅನ್ನೋ ಪ್ರಶ್ನೆಗಳಿಗೆ ಈ ರೀತಿಯ ಘಟನೆಗಳು ಎಡೆಮಾಡಿಕೊಡುತ್ತದೆ. ಅದೇನೇ ಇರಲಿ, ತನ್ನಷ್ಟಕ್ಕೆ ತಾನು ರಸ್ತೆಯಲ್ಲಿ ಹೊರಟಿದ್ದ ಮಹಿಳೆಯು ಅಷ್ಟೊಂದು ವೇಗವಾಗಿ ಕಾರು ಗುದ್ದಿದರೂ ಸಹ ಬದುಕುಳಿದಿರುವುದು ನಿಜಕ್ಕೂ ಪವಾಡ ಸದೃಶವೇ ಆದಂತಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ.